ಹಾಯ್ ಹಲೋ ಗೆಳೆಯರೆ, ಎಲ್ಲರಿಗೂ ಎಸ್ ಎಸ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಎಸ್ ಎಸ್ ಪಿ ಅಪ್ಡೇಟ್ದು ಒಂದು ತುಂಬ ಜನ ಡೌಟ್ಸ್ ಅನ್ನೋದು ಕೇಳ್ತಿದ್ರು, ಯಾವಾಗ ಅಮೌಂಟ್ ಬರುತ್ತೆ ಹಾಗೂ ಅಮೌಂಟ್ ಸ್ಯಾಂಕ್ಷನ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಹೇಳ್ತಿದ್ರು. ತುಂಬ ದಿನ ಆಗಿತ್ತು, ಯಾವುದೇ ವೀಡಿಯೋ ಮಾಡೋಗಿರಲಿಲ್ಲ. ಯಾಕೆಂದರೆ ರೀಸನ್ ಏನಂದರೆ ಅಮೌಂಟ್ ಯಾರಿಗೂ ಬರ್ತಿರಲಿಲ್ಲ. ಈ ನೋಡಿ ಯಾರಿಗೂ ರೀಸನ್ ಅಮೌಂಟೇ ಬರ್ತಿಲ್ಲ. ಅದ್ರ ಬಗ್ಗೆ ಏನೋ ಒಂದು ಅಪ್ಡೇಟ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದನ್ನು ಇನ್ಫಾರ್ಮೇಟಿವ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟು ನಿಮಗೆ ಇಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ತುಂಬ ಏನಂತಂದರೆ ಅಮೌಂಟ್ ಯಾರಿಗೂ ಸ್ಯಾಂಕ್ಷನ್ ಆಗ್ತಿಲ್ಲ. ಈ ನಡುವೆ ಯಾಕೆ ಆಗ್ತಿಲ್ಲ, ಆಮೇಲೆ DDO ಕೂಡ ನೋ ಅಂತಲೇ ಇದೆ. ತುಂಬ ಜನ ಡೌಟ್ಸನ್ನು ಕೇಳ್ತಾರೆ. ಹಾಗೂ ನೀವು ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೇಳಿಬಿಟ್ರು ಕೂಡ ಅವರು ನಾವು ಏನು ಮಾಡೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆ ಏನಕ್ಕಪ್ಪ ಅಂದರೆ ಅಮೌಂಟ್ ಈ ನಡುವೆ ಯಾಕೆ ಸ್ಯಾಂಕ್ಷನ್ ಆಗ್ತಿಲ್ಲ ಅಂದರೆ, ನೋಡಿ ನಿಮಗೆ ಪ್ರತಿ ವರ್ಷವೂ ಏನಾಗ್ತಿತ್ತು, ಗೌರ್ಮೆಂಟ್ ಕಡೆಯಿಂದ ಫಂಡ್ ರಿಲೀಸ್ ಆಗಬೇಕು. ಅಲ್ಲಿಂದ SSP ಅವ್ರಿಗೆ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಹಾಗೂ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಲಿ ನಮಗೆ ಒಂದು ಗೌರ್ಮೆಂಟಿಂದ ಆಗಿರುವಂಥ ಸರ್ಕಾರದಿಂದ ನಮಗೆ ಫಂಡ್ ಅನ್ನೋದು ರಿಲೀಸ್ ಆಗಬೇಕು. ಅವ್ರು ಬಂದರೆ ತಾನೇ ನಾವು DDO ಅಪ್ರೂವ್ ಮಾಡೋದು, ಹಾಗೂ ನಿಮ್ಮದು ಅವೈಟೆಡ್ ಅನ್ನೋದು ಕೂಡ ಎಸ್ ಅಂತ ಆಗೋದು, ಅಮೌಂಟ್ ಮೆನ್ಷನ್ ಆಗೋದು, ಈ ಎಲ್ಲ ಒಂದು ಕಾರ್ಯಗಳು ನೆಕ್ಸ್ಟ್ ಅಮೌಂಟ್ ನಡೀತದೆ ಅಂತ ನಿಮ್ಮ ಈ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಕೇಳಿದರೆ ಅವರು ಹೇಳುವಂಥ ಉತ್ತರ ಆಗಿರುತ್ತೆ. ಇದಕ್ಕೆ ತುಂಬ ಜನ ಹೋಗಿ ಡಿಪಾರ್ಟ್ಮೆಂಟ್ ಹತ್ರ ಭೇಟಿ ನೀಡಿಬಿಟ್ಟು ನೀವೇನು ಈ ಥರ ಹೇಳಿದ್ರಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ. ಹಾಗೂ ಸ್ವಲ್ಪ ಜನ ನಂಗೆ ಹೇಳಿದ್ರಿ, ಅದಕ್ಕೆ ಯಾಕೆ ಈ ಥರ ಆಗ್ತಿದ್ರೆ, ಪ್ರತಿ ವರ್ಷ ನಿಮಗೆ ಈ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ರಿಲೀಸ್ ಆಗಬೇಕಾಗಿರುತ್ತೆ. ಈ ವರ್ಷ ಏನಾಗ್ತಿದೆ ಅಂದರೆ, ಪ್ರತಿ ವರ್ಷದಂತೆ ಅಂದರೆ ಮೊದಲು ಇರುವಂಥ ಸರ್ಕಾರಗಳು ಆ್ಯಸ್ ಇಟ್ ಈಸ್ ಅಂದರೆ ಈ SSP ಅಂದರೆ ಸ್ಕಾಲರ್ಶಿಪ್ಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟನ್ನ ಬಜೆಟಲ್ಲಿ ಇಟ್ಬಿಟ್ಟು ಬೇರೆದಕ್ಕೆಲ್ಲ ಖರ್ಚು ಮಾಡ್ತಿದ್ದೆ. ಬಟ್ ಈಗಿರುವಂಥ ವಿದ್ಯಾರ್ಥಿಗಳ ಇರುವಂಥ ಹಣ ಅಂದರೆ ಈ ಸ್ಕಾಲರ್ಶಿಪ್ನ ಹಣನ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ ಅಂತ ಕೇಸ್ಗಳು ನಡೀತಾ ಇದ್ದಾವೆ. ಅದು ಏನೇ ಆಗಲಿ, ಪ್ರತಿ ವರ್ಷದಂತೆ ಈ ವರ್ಷ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಿಲ್ಲ. ಜಸ್ಟ್ ವಿದ್ಯಾಸಿರಿ ಅನ್ನೋ ಅಮೌಂಟ್ ಮಾತ್ರ ಬಂದಿದೆ. ಅದು ಯಾರಪ್ಪ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಆಗದಿರೋ ಅಂಥ ಸ್ಟೂಡೆಂಟ್ಸ್ಗೆ ಮಾತ್ರ ಈ ಸ್ಕಾಲರ್ಶಿಪ್ ವಿದ್ಯಾಸಿರಿ ಅಮೌಂಟನ್ನು ಬಂದಿರೋದು. ಬಟ್ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸು ಹಾಗೂ ಬೇರೆ ಜನರಲ್ ಪ್ರೊಫೆಷನಲ್ ಡಿಗ್ರೀಸ್ ಹಾಗೂ ಈ ಅಂಡರ್ ಗ್ರಾಜುಯೇಟೆಡ್ ಸ್ಟೂಡೆಂಟ್ಸ್ ಯಾರಿಗೂ ಈ ಒಂದು ಸ್ಕಾಲರ್ಶಿಪ್ದು DDO ಕೂಡ ಎಸ್ ಅಂತನಿಲ್ಲ, ನೋ ಅಂತಲೇ ಇದೆ. ಇನ್ನೂ ಅಮೌಂಟ್ ಯಾವುದೇ ಥರ DDO ಇದ್ರೂ ಕೂಡ ನಮ್ಗೆ ಅಮೌಂಟ್ ಮೆನ್ಷನ್ ಆಗಿಲ್ಲ. ಯಾಕೆ ಅಪ್ರೂವಲ್ ಆಗ್ತಿಲ್ಲ ಅನ್ನೋದು ಒಂದು ರೀಸನ್ ಏನಂದರೆ, ಅಮೌಂಟನ್ನು ನಮ್ಮ ಈ ಸರ್ಕಾರದಿಂದ ಇನ್ನೂ ಫಂಡ್ ಅನ್ನೋದು ರಿಲೀಸ್ ಆಗಿಲ್ಲ. ಇದು ಒಂದು ಮೇನ್ ಕಾರಣ ಆಗಿದೆ. ಏನೇ ಆಗಲಿ, ನಮ್ಮ ಎಷ್ಟು ಸ್ಟೂಡೆಂಟ್ಸ್ಗೆ ಎಷ್ಟು ಇದು ಉಪಯುಕ್ತನೋ, ಹಾಗೆ ಈ ಸ್ಕಾಲರ್ಶಿಪ್ನ ಸ್ಟೂಡೆಂಟ್ಸ್ನ ಅಮೌಂಟ್ನ ನೀವು ತೊಗೊಂಬಿಟ್ಟು ಗ್ಯಾರಂಟಿ ಯೋಜನೆಗೆ ಯೂಸ್ ಮಾಡ್ಬೋದಾ, ಎಲ್ಲ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಕೊಡ್ಬೋದಿತ್ತ ಅನ್ನೋದು ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೇನಾದರೂ SSP ಅಪ್ಡೇಟ್ಸ್ ಅಂತ ಬಂತು ಅಂದರೆ ನೋಡಿ, ಇನ್ನೂ ಅಪ್ಡೇಟ್ ಏನಪ್ಪ ಅಂದರೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಬ್ರದರ್, ಈಗ ನಾವೇನದು ಈಗ SSP ಅಪ್ಡೇಟ್ ಮಾಡಿದ್ದೀವಿ ಅಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ವಿ. ಸೊ ಅಂದರೆ ಅಮೌಂಟ್ ಬರುತ್ತಾ ಇಲ್ಲ ಅನ್ನೋದು ಕೇಳ್ತಿದ್ರೆ, ನೋಡಿ ಈಗ ನಾನು ಒಂದು ಗ್ಯಾರಂಟಿ ಕೊಡ್ತೀನಿ, ನಾನು ಜೆನ್ಯೂನಾಗಿ ಗ್ಯಾರಂಟಿ ಕೊಡ್ತೀನಿ 100%. ನೀವು ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಬಿಟ್ಟು ನಿಮ್ಮದು ಏನಾದರೂ ಅಮೌಂಟ್ ಮೆನ್ಷನ್ ಆಗಿತ್ತು ಅವೈಟೆಡ್ ಅಂತಂದರೆ, ಒಂದು ಅಪ್ರೂವ್ಡ್ ಆಗಿತ್ತು ಅಂದರೆ ನಿಮ್ಮದು ಅಪ್ಲಿಕೇಶನ್ಸ್ಗೆ 100% ಒಂದು ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಬಟ್ ನಾನು ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ, ಇವತ್ತೇ ಬರುತ್ತೆ ಅಂತ. ನೀವು ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನಿಮಗೆ ಈ ಯಾವಾಗ 2023 ಅಲ್ಲಿ ಮುಗಿದಿರುವಂಥ ಗ್ರಾಜುಯೇಷನ್ ಸ್ಟೂಡೆಂಟ್ಸು ಅವ್ರು ಕೆಲಸ ಮುಗಿಸ್ಕೊಂಡು ಅಂದರೆ ಇಂಜಿನಿಯರ್ ಮುಗಿದ್ಬಿಟ್ಟು ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ತಿರ್ಬೇಕಾದ್ರೆ ಈಗ 2025 ಆಫ್ಟರ್ 2 ಇಯರ್ಸ್ ಆದಮೇಲೆ ಸ್ಕಾಲರ್ಶಿಪ್ ಅನ್ನೋದು ಬಂದಿದೆ. ನೋಡಿ ಅದಕ್ಕೆ ಹೇಳ್ತೀನಿ, ಒಂದು ಪ್ರತಿಯೊಂದು ಸ್ಕಾಲರ್ಶಿಪ್ ಒಂದು ಅದು ನಮ್ಮ ಈ ಗೌರ್ಮೆಂಟ್ ಅಂದರೆ SSP ಕಡೆಯಿಂದ ಬರುವಂಥ ಸ್ಕಾಲರ್ಶಿಪ್ 100% ಜೆನ್ಯೂನ್ ಆಗಿರುತ್ತೆ. ಖಂಡಿತ ಈ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಆದರೆ ಇವತ್ತೇ ಬರುತ್ತೆ, ನಾಳೆ ಬರುತ್ತೆ, ಎಕ್ಸಾಕ್ಟ್ ಡೇಟ್ ಅನ್ನೋಕ್ಕೆ ನಾವೂ ಆಗಲ್ಲ, ಯಾರೇ ಒಂದು ಡಿಪಾರ್ಟ್ಮೆಂಟರು ಅಧಿಕಾರಿಗಳು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ಯಾವಾಗ ಬೇಕಾದರೂ ಬರ್ಬೋದು. ಮೊನ್ನೆ ತಾನೇ ಒಂದು ಫಂಡ್ ರಿಲೀಸ್ ಆಯಿತು, ಒಂದು ಬ್ಯಾಚಿಗೆ ಮಾತ್ರ ಬಿಟ್ಟರು. ಅದು ಯಾರಿಗೆ ಅಂತ ನಮಗೊಂದು ಕ್ಲಿಯರಾಗಿ ಡೇಟಾ ಅನ್ನೋದು ಹೇಳಲಿಲ್ಲ. ಜಸ್ಟ್ ಡಿಗ್ರಿ ಸ್ಟೂಡೆಂಟ್ಸ್ ಅಂದರು. ಆದರೆ ಯಾವ ಡಿಗ್ರಿ ಸ್ಟೂಡೆಂಟ್ಸು ತುಂಬ ಜನ ಇರ್ತಾರೆ, ಇಂಜಿನಿಯರಿಂಗ್ ಸಹ, ಮೆಡಿಕಲ್ ಸ್ಟೂಡೆಂಟ್ಸ್. ಆಗ ಅದ್ರ ಬಗ್ಗೆ ಒಂದು ಕ್ಲಿಯರಾಗಿ ಡೇಟಾ ಕೊಡಲಿಲ್ಲ. ಬಟ್ ಆದರೆ ಆಲ್ರೆಡಿ ಅದು ಫಂಡ್ ಅನ್ನೋದು ಖಾಲಿ ಆಗೋಗಿದೆ. ಇನ್ನೊಂದು ಫಂಡ್ ಬರೋವರೆಗೂ ಈಗ ವೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದು ತುಂಬ ಹೇಳಿದ್ದೇನಪ್ಪ ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಈಗ ಮುಂಬರುವಂಥ ಯಾವ ಸ್ಟೂಡೆಂಟ್ಸ್ಗೆ ಫಂಡ್ ರಿಲೀಸ್ ಮಾಡ್ತಾರೆ ಹಾಗೂ ಎಷ್ಟು ಜನಕ್ಕೆ ಸ್ಟೂಡೆಂಟ್ಸ್ಗೆ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈಗ ಒಂದು 5 ಡೇಸ್ ಆಯಿತು SSP ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಮುಂಬರುವಂಥ ದಿನಗಳಲ್ಲಿ SSP ಪ್ರತಿದಿನ ಟೈಮ್ ಟು ಟೈಮ್ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಆದರೆ ನಾನು ಹೇಳ್ತೀನಿ ನೋಡಿ, 100% ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ ಅಪ್ಲಿಕೇಶನ್ ಹಾಕಿದ ಮೇಲೆ. ಬಟ್ ಹೇಳ್ತೀನಲ್ಲ, ಎಕ್ಸಾಕ್ಟಾಗಿ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾರೇ ಆಗಲಿ ಅಂತ ಯೂಟ್ಯೂಬರ್ ಆಗಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಗೌರ್ಮೆಂಟ್ ಕಡೆ ಯಾವಾಗ ಅಮೌಂಟ್ ಇರುತ್ತೆ, ಯಾವಾಗ ಅಮೌಂಟ್ ಬರುತ್ತೆ ಅದನ್ನ ಫಸ್ಟ್ ನಿಮಗೆ SSP ಅವರಿಗೆ ಕಳಿಸ್ಬೇಕಾಗುತ್ತೆ. ಯಾಕಂದರೆ ಸ್ಟೂಡೆಂಟ್ ಜೊತೆ ಅವ್ರು ಆಟ ಆಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫಂಡ್ ಅಲ್ಲಿ ಬಂದ ತಕ್ಷಣ ನಮ್ಮ SSP ಅವ್ರಿಗೆ ಬರುತ್ತೆ. SSP ಬಂದ ತಕ್ಷಣ ಅವರು ಒಂದು ಡಿಪಾರ್ಟ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಒಂಥರ ಡಿವೈಡ್ ಮಾಡಿಬಿಟ್ಟು ಕೊಡ್ತಾ ಹೋಗ್ತಾರೆ. ಅಲ್ಲಿ ಬಂದ ತಕ್ಷಣ ನಿಮಗೆ ಈ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಯಾರ್ದು ಬೇಗ ಅಪ್ಲಿಕೇಶನ್ ಹಾಕಿದ್ದೀರಾ, 3rd ಲೆವೆಲ್ 4th ಲೆವೆಲಲ್ಲಿ ವೇಟ್ ಮಾಡ್ತಿದ್ದೀರಾ, ನಿಮ್ಗೆ ಎಲ್ಲರಿಗೂ ಒಂದು ಸ್ಕಾಲರ್ಶಿಪ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಇಲ್ಲಿಂದ ನಿಮ್ಗೆ ಒಂದು ಡೌಟ್ಸ್ ಅನ್ನೋದು ಕ್ಲಿಯರ್ ಆಯಿತು ಅನ್ಕೊಂತೆ. ಯಾವಾಗ ಅಮೌಂಟ್ಸ್ ಬಗ್ಗೆ ಅಪ್ಡೇಟ್ ಮಾಡಿದ್ವಿ, ಅಮೌಂಟ್ ಸ್ಯಾಂಕ್ಷನ್ ಆಗುತ್ತಾ ಇಲ್ಲ ಅನ್ನೋದು ಪ್ರತಿಯೊಂದು ನೀಟಾಗಿ ನಿಮ್ಗೆ ಅಪ್ಡೇಟ್ ಆಗಿದೆ ಅಂದರೆ ಕ್ಲಿಯರಾಗಿ ಐಡಿಯಾ ಸಿಕ್ಕಿದೆ ಅನ್ಕೋತೀನಿ.
ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ ಆಗಲಿ ಹಾಗೂ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಲಿ ಏನೋ ಒಂದು ಅಪ್ಡೇಟ್ ಇತ್ತು ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಎಲ್ಲರೂ ಸ್ಕಾಲರ್ಶಿಪ್ನ ಒಂದು ಅನುಕೂಲತೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸಿಗೋಣ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ಒಂದು ಅಪ್ಡೇಟ್ ಇದ್ದು ಸಿಗುತ್ತೆ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.